ನಮಸ್ತೆ, ನನ್ನ ಹೆಸರು ಕಮಲಾ ನಾಯ್ಕ್ ಅಂತ. ನಾನು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನಿಂದ ಮಾತಾಡ್ತಾ ಇದ್ದೀನಿ. ನನ್ನದೊಂದು ಪುಟ್ಟ ಸಂಸಾರ ನಾನೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನರು ಅಷ್ಟೇನು ಚೆನ್ನಾಗಿ ಸಂಸಾರ ನಿಭಾಯಿಸೋ ರೀತಿಯಲ್ಲಿ ಇರಲಿಲ್ಲ, ಹಾಗಾಗಿ ನಾನೇ ನೋಡ್ಕೊಳ್ಬೇಕಾಯ್ತು. ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲ. ಮೊದಲೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಿದ್ದೆ. ಅದರ ನಂತರ ನಾನು ತರಕಾರಿ ವ್ಯಾಪಾರ ಶುರು ಮಾಡಿದೆ. ಬೀದಿ ಬದಿ ತರಕಾರಿ ವ್ಯಾಪಾರನ ಒಳ್ಳೆ ರೀತಿ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಒಂದು 10 ವರ್ಷ ಆಯಿತು. ನಂದೇ ಇದೇ ಥರ ಜೀವನ. ನನ್ನ ಮಕ್ಕಳಿದ್ದಾರೆ, ಮಕ್ಕಳು ಸಣ್ಣವರಿದ್ದರು, ಈಗ ಸ್ವಲ್ಪ ದೊಡ್ಡ ಆಗಿದ್ದಾರೆ. ಅವ್ರನ್ನ ನೋಡಿಕೊಂಡು ಹೇಗೋ ಮನೆ ನಿಭಾಯಿಸ್ಕೊತಾ ಇದ್ದೀನಿ. ಎಷ್ಟೇ ಕಷ್ಟ ಆದರೂ ಯಾರ ಮುಂದೆ ಕೈ ಚಾಚಬಾರ್ದು ಅಂತ ನನ್ನ ಉದ್ದೇಶ ಆಗಿತ್ತು. ನಾನು ಇಲ್ಲಿವರೆಗೂ ನಾನು ನಿಭಾಯಿಸ್ಕೊತ ಬಂದಿದ್ದೇನೆ. ನನಗೆಲ್ಲರೂ ಇದ್ದಾರೆ, ಬಟ್ ತಂದೆ ಮನೆ, ತಾಯಿ ಮನೆಯ, ಗಂಡನ ಮನೆಯವರು ಎಲ್ಲರೂ ಇದ್ದಾರೆ. ಅವ್ರವ್ರ ಮೆಟ್ಟಿಗೆ ಅವ್ರವ್ರು ನನಗೆ ಯಾರೂ ಹೆಚ್ಚಿಂದ ಸಪೋರ್ಟ್ ಮಾಡಿಲ್ಲ ಬದುಕೋದಕ್ಕೆ. ಬಟ್ ನಾನೇ ಇಲ್ಲಿವರೆಗೂ, ಮಕ್ಕಳೆಲ್ಲ ಚಿಕ್ಕವರಿದ್ದಾರೆ, ನನ್ನ ಮನೇಲಿ ನಾನು ತುಂಬ ಜಾಲಿಯಾಗಿರ್ತೀನಿ, ತುಂಬ ಸಂತೋಷವಾಗಿದ್ದೀನಿ. ಸ್ವಲ್ಪ ಎಷ್ಟೇ ಕಷ್ಟ ಇದ್ದರೂ ಸಂತೋಷವನ್ನು ತೋರಿಸ್ಕೊಳ್ತಾ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಖುಷಿಯಾಗಿರ್ತೀನಿ. ಮೊದಲೆಲ್ಲ ತರಕಾರಿ ವ್ಯಾಪಾರಕ್ಕೆ ಹೋಗ್ಬೇಕಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಆಟೋಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕಿತ್ತು, ಸಾಧ್ಯ ಆಗ್ತಿರ್ಲಿಲ್ಲ, ಬಸ್ನವ್ರು ಹಾಕ್ತಿರ್ಲಿಲ್ಲ. ತರಕಾರಿ ಮಾರೋದಂದ್ರೆ ಅಷ್ಟು ಸುಲಭ ಅಲ್ಲ. ಯಾರ್ಯಾರ ಮನೆಗೆ ಹೊತ್ಕೊಂಡು ಹೋಗೋ ಒಂದೊಂದ್ಸಲ ಖಾಲಿ ಮಾಡುವಂಥ ಪರಿಸ್ಥಿತಿ ನಮಗಿರುತ್ತೆ. ಬಟ್ ತರಕಾರಿ ಹಾಗೆ ಇಟ್ಟು ಬರುವಂಗಿಲ್ಲ, ಖಾಲಿ ಮಾಡಲೇಬೇಕಾಗಿರ್ತದೆ. ಎಷ್ಟೋ ದಿವಸ ನಾವು ಕಣ್ಣು ಕತ್ಲೆ ಆಗೋ ಟೈಪ್ ಮನೆಗೆ ಬಂದದ್ದು ಉಂಟು. ಹಾಗಂತ ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಬಟ್ ತರಕಾರಿ ವ್ಯಾಪಾರ ಅನ್ನೋದಷ್ಟು ಸುಲಭ ಅಲ್ಲ, ಮಾಡಿದವರಿಗೆ ಗೊತ್ತಿರುತ್ತೆ. ಹಿಂಗೆಲ್ಲ ತುಂಬ ಕಷ್ಟಪಟ್ಟು ಗಾಡಿ ತಗೊಂಡೆ, ಏನೇನು ಪ್ರಯತ್ನ ಮಾಡಿ ಗಾಡಿಯಿಂದ ನನ್ಗೆ ಹೋಗ್ಬೇಕಿದ್ರೆ ಈ ಮೆಟ್ಟಿಗಿದ್ದೀನಿ. ಹೋಗೋಕ್ಕೆ ಬರೋದಕ್ಕೆ ಕಷ್ಟ ಆದರೂ ಮನೆ ನಿಭಾಯಿಸ್ಕೊಂತ ನೋಡ್ಕೊಂತ, ಮನೆಯಲ್ಲೂ ನಾನೇ ನೋಡ್ಕೊಳ್ಬೇಕು, ಹೊರಗಡೆನೂ ನಾನೇ ದುಡಿಬೇಕು. ನನಗೆ ವಿದ್ಯಾಭ್ಯಾಸ ಕಡಿಮೆ ಇದ್ದರೂ ಕೂಡ ನನಗೇನು ಜಾಸ್ತಿ ಬರೆಯೋದಕ್ಕೇನು ಬರಲ್ಲ. ಸ್ವಲ್ಪ ಏನಾದ್ರು ಓದ್ತೀನಿ ಅಷ್ಟೇ, ಬಿಟ್ಟರೆ ನಾನು ಅದು ವಿದ್ಯೆ ಇಲ್ಲ ಅಂತ ಕೈ ಕೊಟ್ಕೊಂಡೇನು ಕೂತಿಲ್ಲ. ಬಟ್ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಈ ರೀತಿ ನೋಡಿ ಕೆಲವು ಹೆಣ್ಮಕ್ಳಿಗೆ ತುಂಬಲಿ ಧೈರ್ಯ ಬರಲಿ, ಈ ರೀತಿ ಬದುಕೋಕೆ ಆಗತ್ತೆ ಅಂತ. ಎಷ್ಟೋ ಜನ ಹೆಣ್ಮಕ್ಳು ಬೇರೆ ಬೇರೆ ರೀತಿ ಬದುಕೋಕೆ ಟ್ರೈ ಮಾಡೋದಕ್ಕಿಂತ ಈ ರೀತಿ ದುಡ್ದು ಬದುಕೋದನ್ನ ಕಲೀಲಿ ಅಂತ. ನನ್ನ ಥರನೇ ಹೆಣ್ಮಕ್ಳು ಎಷ್ಟೋ ಜನ ನನ್ನ ಥರನೇ ಕೆಲಸ ಮಾಡಿ ಅಂತ ಹೇಳ್ತಲ್ಲ, ಯಾವ್ಯಾವ ರೀತಿ ನಿಮ್ಮ ಕೆಲಸದಲ್ಲಿ ತೊಡಗಿ ಬದುಕೋಕೆ ಆಸರೆ ಆಗ್ತಿರೋ ಆ ರೀತಿ ಬದುಕಿ ಅಂತ ನನ್ನ ನೋಡಿ 4 ಜನ ತಿಳ್ಕೊಂಡು ಇದೇ ರೀತಿ ಬದುಕಿದ್ರೆ ತುಂಬ ಒಳ್ಳೆಯದು. ಅದೇ ನನ್ನ ಆಸೆ. ನನ್ನಲ್ಲಿ ತುಂಬ ಜನ ಕೇಳಿದವ್ರು ಉಂಟು, ನನ್ನ ವಯಸ್ಸಿನವರೆಲ್ಲ, ಈ ವಯಸ್ಸಿನಲ್ಲಿ ನೀನು ಬೀದಿ ವ್ಯಾಪಾರ ಮಾಡ್ತೀರಾ, ನಿಂಗೆ ನಾಚಿಕೆ ಆಗಲ್ವಾ, ಮರ್ಯಾದೆ ಆಗಲ್ವಾ ಬೀದಿ ಸೈಡ್ ಕೂತ್ಕೊಂಡು ವ್ಯಾಪಾರ ಮಾಡೋಕ್ಕೆ ಅಂತ ಎಷ್ಟೋ ಜನ ಕೇಳಿದವ್ರಿದ್ದಾರೆ. ಬಟ್ ನಾನು ಅವ್ರಿಗೆ ಹೇಳಿದ್ದೀನಿ, ನನಗಿದು ಮರ್ಯಾದೆ ಕೆಲಸ ಅಲ್ಲ, ಬಟ್ ನಾನು ಸ್ವಂತವಾಗಿ ದುಡಿತಾ ಇದ್ದೀನಿ, ನನಗೇನು ಮರ್ಯಾದೆ ಅನ್ನಿಸ್ತಾ ಇಲ್ಲ ಅಂತ ನಾನು